ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ನಿಮಗೆ ನಿಯರ್ ಬೈ ಮೆಟ್ರೋ ಸ್ಟೇಷನಿಂದ ನೋಡ್ತಾ ಇರ್ತೀರಲ್ಲ, ನಿಮಗೆ ಜಸ್ಟ್ ಇಲ್ಲಿಂದ ನಿಮಗೆ ಮೆಟ್ರೋ ಸ್ಟೇಷನ್ನು ಅಂದರೆ ವಾಜರಾಯಿ ಮೆಟ್ರೋ ಸ್ಟೇಷನ್ನು, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಜಸ್ಟ್ 2.5 ಕಿಲೋಮೀಟರ್ಸಲ್ಲಿ ಇರುತ್ತೆ ನಿಮಗೆ. ಅಂಥವ್ರಿಗೋಸ್ಕರ ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ನೋಡ್ಬೋದು, ರೋಡು 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಹಾಗೆ ಈ ಕಡೆನೂ ಅಷ್ಟೇ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ನೋಡ್ಬೋದು, ತುಂಬ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು. ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನಾನು ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡ್ತಾ ಇರ್ತೀನಿ. ಫುಲ್ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ನೋಡ್ಬೋದು, ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನಿಮಗೆ ನೀಟಾಗಿ. ಹಾಗೆ ನಿಮಗೆ ನೋಡಿ, ಧಾರಾಳವಾಗಿ 1 ಕಾರ್ ನಿಲ್ಲಿಸ್ಕೋಬೋದು ನೀವು ಆರಾಮಾಗಿ. ಈ ಕಡೆ ನಿಮಗೆ 2 ರಿಂದ 3 ಬೈಕ್ ಆರಾಮಾಗಿ ನಿಲ್ಲಿಸ್ಕೋಬೋದು. ಹಾಗೆ ಕಾವೇರಿ ಕಲೆಕ್ಷನ್ ಕೂಡ ಇವರೇ ತಗೊಂಡಿದ್ದಾರೆ. ಯೂಸಲ್ ಆಗಿ ತುಂಬ ಜನ ಕಾವೇರಿ ಕಲೆಕ್ಷನ್ ತಗೊಳ್ಳಲ್ಲ, ಇವ್ರು ತಗೊಂಡಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ, ಗ್ಯಾಸ್ ಮರಗಳದು. ಹಾಗೆ ಇಲ್ಲಿ ಬೋರು, ಹಾಗೆ ಸಂಪು ಕಡೆನೇ ಬಂದಿದೆ ನಿಮಗೆ. ಹಾಗೆ ಸೈಡ್ ವಾಲ್ ಎಲ್ಲ ಅಬ್ಸರ್ವ್ ಮಾಡ್ಬೋದು ನೀವು, ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಹಾಗೆ ನಿಮಗೆ ಇಲ್ಲೊಂದು ರೂಮ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಬ್ಯಾಚುಲರ್ ರೂಮ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಿಚನ್ ಐಟಮ್, ಅಂದರೆ ಕಿಚನ್ದು ಇದು ಮಾಡಿದ್ದಾರೆ ನಿಮಗೆ. ಸ್ಲ್ಯಾಬು ಬೇಕಾದ್ರೆ ಬ್ಯಾಚುಲರ್ ರೂಮ್ ಮಾಡ್ಕೋಬೋದು, ಇಲ್ಲ ನೀವು ಆಫೀಸ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ಸಣ್ಣದಾಗ ಒಂದು ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ ನಿಮಗೆ. ಯೂಸಲಾಗಿ ಯಾರೂ ಬಾಡಿಗೆ ಕೊಡಲ್ಲ, ಇಷ್ಟು ಬೇಕಂದ್ರೆ ಕೊಡ್ಬೋದು, ಇಲ್ಲಾಂದರೆ ನೀವು ಧಾರಾಳವಾಗಿ ನೀವು ಆಫೀಸ್ ರೂಮ್ ಥರ ಮಾಡ್ಕೋಬೋದು ಇದನ್ನು. ಓಕೆ, ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ನಾನು ಇದರ ರೇಟ್ ಹೇಳಿರ್ತೀನಿ ನಾನು. ಓಕೆ, ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಗ್ರಾನೈಟ್ ಕೊಟ್ಟಿದ್ದಾರೆ ಮೆಟ್ಲಿಗೆ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. 3 ಅಡಿ ಜಾಗ ಕೂಡ ಇದೆ ನಿಮಗೆ, ಧಾರಾಳವಾಗಿ ಒಬ್ಬರು ಆರಾಮಾಗಿ ಓಡಾಡ್ಬೋದು ನಿಮಗೆ. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಡೀಸೆಂಟ್ ಆಗಿದೆ ಇಲ್ಲಿ. ತುಂಬ ಟ್ರಾಫಿಕ್ಗಳಲ್ಲೆಲ್ಲ ಸಿಗ್ನಲ್ ಎಲ್ಲ ನೋಡಿ 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 ಈ ಥರ ಒಳ್ಳೆ ಏರಿಯಾದು ಇದು ಸಿಕ್ಕರೆ ಒಳ್ಳೆಯದು. ಓಕೆ, ಹಾಗೆ ನಮಗೆ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ನಾವು ಬಂದಿದ್ದ ಜಾಗ. ಹಾಗೆ ಸೈಡ್ ಸೇಫ್ಟಿ ಕೂಡ ನೋಡ್ಬೋದು ನಿಮಗೆ, MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಇವಾಗಂತೂ ಸಿಟಿಲಿ ಮರಗಳು ನೋಡೋದೇ ತುಂಬ ಕಮ್ಮಿ, ಈ ಥರ ಜಾಗದಲ್ಲಿ ಮಾತ್ರ ನೋಡ್ಬೋದು. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ. ಈಸ್ಟ್ ಡೋರ್ ಆಗಿರುತ್ತೆ ಇದು ನೋಡಿ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ನಿಮಗೆ ಹೊಸಲು ಮೈನ್ ಡೋರ್ ಎಲ್ಲ ಟೀಕ್ ವುಡ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೈಡಲ್ಲೆಲ್ಲ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ನೋಡ್ಬೋದು, ಫ್ಲೋರಿಂಗು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ನಿಮಗೆ ಜೂಮರ್ ಕೂಡ ಹಾಕಿದ್ದಾರೆ. ಇದು ಬಂದು ನಿಮಗೆ ನಾರ್ತ್ ಸೈಡ್ ಸೈಟ್ ಇರೋದ್ರಿಂದ ನಿಮಗೆ ಕಿಟಕಿ ಕೂಡ ಕೊಟ್ಟಿದ್ದಾರೆ ನೋಡಿ, ಬೆಳಕು ಗಾಳಿಗೋಸ್ಕರ. ಇದು ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ಕಿಟಕಿ. ಬೆಳಕು ಗಾಳಿ ಧಾರಾಳವಾಗಿ ಸಿಗುತ್ತೆ ನಿಮಗೆ. ಹಾಗೆ ನೋಡಿ, ಇಲ್ಲಿ ಆರಾಮಾಗಿ ನೀವು L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು ನೀವು. ತುಂಬ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಗಲಾಟೆ ಇಲ್ಲ, ಮೈಂಡ್ ತುಂಬ ಸೈಲೆಂಟ್ ಏರಿಯಾ, ತುಂಬ ಚೆನ್ನಾಗಿದೆ. ಈಗ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು TV ಯೂನಿಟ್ ಬಂದಿದೆ. ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಎಲ್ಲ ಆಗೋಗಿದೆ ನಿಮಗೆ. ಏನಿದ್ರು ನಿಮಗೆ ಜಸ್ಟು ಬಾತ್ರೂಮ್ ಫಿಟ್ಟಿಂಗ್ ಬ್ಯಾಲೆನ್ಸ್ ಇದೆ, ಒಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇದೆ ನಿಮಗೆ. ಇನ್ನೆಲ್ಲ ರೆಡಿ ಆಗಿದೆ ನಿಮಗೆ, ರೆಡಿ ಟು ಮೂವ್ಸ್ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಸ್ಟೋರೇಜ್ ಜಾಗ ಬಂದಿದೆ. UPS ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಸ್ಟೋರೇಜ್, ಇದು ಒಂದು ಹಾಲ್ ಆಗಿರುತ್ತೆ.
ಹಾಗೆ ಈ ಕಡೆ ಬಂದರೆ ಇಲ್ಲಿ ದೇವ್ರ ಮನೆ ಬಂದಿದೆ, ನೋಡ್ಬೋದು. ದೇವ್ರ ಮನೆ ಕೂಡ ಹೈಟಲ್ಲೇ ಬಂದಿದೆ ನಿಮಗೆ. ಬಾಗಿಲು ನಿಮಗೆ ಇದು ಡೋರೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಇದು ಮನೆ ಬಂದು ದೇವ್ರ ಮನೆ ಆಗಿರುತ್ತೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಅಲ್ಲೆಲ್ಲ ನಿಮ್ಗೆ ವುಡ್ ವರ್ಕ್ ಮಾಡಿದ್ದಾರೆ ಯು ಶೇಪಲ್ಲಿ. ಅಲ್ಲಲ್ಲಿ ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಡಿಸೈನ್ಸ್ಗೆ, ತುಂಬ ಚೆನ್ನಾಗಿದೆ. ಇದು ಬಂದು ನಮಗೆ ಅಡುಗೆ ಮನೆ ಆಗಿರುತ್ತೆ, ನೋಡ್ಬೋದು ಎಲ್ ಶೇಪು. ಈ ಮನೇಲಿ ಏನು ಅಂದರೆ ನಿಮ್ಗೆ ಅಡ್ವಾಂಟೇಜು, ಅಡುಗೆ ಮನೆ ತುಂಬ ಫ್ರೀ ಆಗಿದೆ ನಿಮಗೆ. ಅಂದರೆ ನಿಮಗೆ ಸ್ಟೋರೇಜ್ಗಳಿಗಂತೂ ಲೆಕ್ಕ ಇಲ್ದಿರೋ ಅಷ್ಟು ಜಾಗ ಇದೆ, ನೋಡ್ಬೋದು. ಇಲ್ಲಿಂದ ಎಲ್ ಶೇಪ್ ಅಲ್ಲಿವರೆಗೆ ತಗೋಗಿದ್ದಾರೆ ನಿಮಗೆ. ಕೆಳಗಡೆ ಎಲ್ಲ ಕಬೋರ್ಡ್ ಕೊಟ್ಟಿದ್ದಾರೆ, ಹಾಗೆ ಮೇಲ್ಗಡೆ ಫುಲ್ ಕಬೋರ್ಡು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇಲ್ಲಿ ಧಾರಾಳವಾಗಿ ನೀವು ದೊಡ್ಡದಾಗಿ ನೀವು ಡೈನಿಂಗ್ ಟೇಬಲ್ ಮಾಡಿಕೋಬೋದು. ಕಮ್ಮಿ ಅಂದರೂ ನಿಮ್ಗೆ 6 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಮಾಡಿಕೋಬೋದು ನೀವು. ಹಾಗೆ ಇಲ್ಲೆಲ್ಲ ನೋಡ್ಬೋದು ಸ್ಕ್ವಾಟ್ಸ್ ಹಾಕಿದ್ದಾರೆ ನಿಮಗೆ. ಇಲ್ಲಿ ಬಂದು ನಿಮಗೆ ಸಿಂಕ್ ಬಂದಿದೆ, ಹಾಗೆ ಇಲ್ಲಿ ಅಕ್ವಾಗಾರ್ಡು, ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ. ಹಾಗೆ ಈ ಕಡೆ ವ್ಯಾನಿಟ್ರಿ. ಇಲ್ಲಿ ಸಣ್ಣ ಪುಟ್ಟ ಸೆಲ್ಫ್ ಥರ ಮಾಡಿದ್ದಾರೆ. ಈ ಕಡೆನೂ ಅಷ್ಟೇ ನಿಮಗೆ ವೆಟ್ ಸೈಡು ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ. ಅಡುಗೆ ಮನೆ ಮಾತ್ರ ಕ್ಲಾಸ್ ಆಗಿದೆ, ಮನೆಯೇ ಕ್ಲಾಸ್ ಆಗಿದೆ. ಅಡುಗೆ ಮನೆ ಇನ್ನೂ ಸೂಪರಾಗಿ ಬಂದಿದೆ, ಫ್ರೀಯಾಗಿ ಆರಾಮಾಗಿದೆ ನಿಮಗೆ. ಎಲ್ಲ ಯೂಸಲಾಗಿ ನೋಡಿಸ್ತಾ ಇದ್ದೀನಿ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ, ಇಲ್ಲಿ ಇನ್ನೂ ಹಾಕ್ಕೊಡ್ತಾರೆ. ಹಾಗೆ ಇಲ್ಲೊಂದು ಕೆಳಗಡೆ ರೆಸ್ಟ್ ರೂಮು ಇಲ್ಲೇ ಬಂದಿದೆ ನಮಗೆ. ಇದು ಬಂದು ನಿಮಗೆ ಆಪ್ಷನ್ ಆಗಿರುತ್ತೆ, ಬೇಕಾದ್ರೆ ರೆಸ್ಟ್ ರೂಮ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಸ್ಟೋರೇಜ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. 2 ಆಪ್ಷನ್ ಇರುತ್ತೆ ನಿಮಗೆ. ಇದು ಬಂದು ನಿಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಓಕೆ, ಇದು ಬಂದು ನಿಮಗೆ ಹಾಲ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲೆ ಇಲ್ಲೂ ಅಷ್ಟೇ ನೋಡ್ಬೋದು ನೀವು, ಫುಲ್ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಲೈಟಿಂಗೆಲ್ಲ ಅಷ್ಟೇ ತುಂಬ ಡೀಸೆಂಟಾಗಿ ನೀಟಾಗಿದೆ ನಿಮಗೆ. ಸೈಡಲ್ಲೆಲ್ಲ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಮೇಲ್ಗಡೆ ಬರ್ತಾರಂಗೆ ನಮಗೆ ಇಲ್ಲಿ ಸ್ಟಡಿ ಟೇಬಲ್ ಬರುತ್ತೆ ಒಂದು. ಯೂಸಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಹಾಗೆ ನಾನು ರೈಟ್ ಸೈಡಲ್ಲಿ ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಈ ಕಡೆ ವೆಸ್ಟ್ ಸೈಡ್ ಬಂದ್ಬಿಟ್ಟು ನಮಗೆ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ ನಮಗೆ, ಸೌತ್ಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, PVC ಕಾಂಬಿನೇಷನ್ ಜೊತೆಗೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಹಾಗೆ ಅಲ್ಲಿ ನೋಡ್ಬೋದು ಫುಲ್ ವಾರ್ಡ್ರೋಬ್ ಬಂದಿದೆ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ನಾನು ನಿಮ್ಗೆ ನೋಡಿಸ್ತೀನಿ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಮಾಡ್ಕೊಳ್ಳೋದು ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ ನಿಮ್ಗೆ ನೋಡಿ TV ಯೂನಿಟ್ ಬಂದಿದೆ. ಯೂಸಲಾಗಿ ಡ್ರೆಸ್ಸಿಂಗ್ ಟೇಬಲ್ ಓಪನ್ ಬಿಟ್ಟಿರ್ತಾರೆ, ಇವರು ನಿಮಗೆ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ, ಇದನ್ನು ಅಷ್ಟೇ.
ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೇನೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇನ್ನು ಹೆಡ್ ಆ್ಯಂಡ್ ಪುಷ್ ಬರುತ್ತೆ ನಿಮಗೆ ಅಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ರೆಸ್ಟ್ ರೂಮು. ಇದು ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿದೆ. ಬೇಕಾದ್ರೆ ಪಾರ್ಟಿಷನ್ ಕೂಡ ಮಾಡ್ಕೊಬೋದು ನೀವು, ಅಷ್ಟು ದೊಡ್ಡದಾಗಿದೆ ನಿಮಗೆ. ಸೂಪರ್. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ. ನೋಡ್ಬೋದು, ಚಿಲ್ಡ್ರನ್ ಬೆಡ್ರೂಮ್ ಥರ ಇಲ್ಲ, ಇದು ಕೂಡ ದೊಡ್ಡದಾಗಿದೆ ನಿಮಗೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಮೊಬೈಲು ಇಲ್ಲ ಲ್ಯಾಪ್ಟಾಪ್ ಚಾರ್ಜಿಂಗ್ ಜಾಗ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ಇದು ನಾರ್ತ್ ಸೈಡ್ ವಿಂಡೋ ಬಂದಿದೆ ನಿಮಗೆ ಬೆಳಕು ಗಾಳಿಗೋಸ್ಕರ. ನೋಡ್ಬೋದು ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಸೇಮ್ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ಅಲ್ಲಿ, ಮಿರರು. ಮೇಲ್ಗಡೆ ಬಂದ್ಬಿಟ್ಟು ಓವರ್ ಹೆಡ್ ಕಬೋರ್ಡು. ಕೆಳಗಡೆ ಏನು ಕೊಟ್ಟಿದೆ ಅಲ್ಲಿ ಸರ್, ಮಾಸ್ಟರ್ ಬೆಡ್ರೂಮಲ್ಲಿ ಹೆಂಗಿತ್ತು ಸೇಮ್ ಹಂಗೆ ಇದೆ ನಿಮ್ಗೆ ಇದು ಕೂಡ. ಇಲ್ಲಿ ಏನಂದರೆ ಚಿಲ್ಡ್ರನ್ ಬೆಡ್ರೂಮಲ್ಲಿ ಎಕ್ಸ್ಟ್ರಾ ನಿಮಗೆ ಒಂದು ಬಾಲ್ಕನಿ ಬರುತ್ತೆ ನಿಮಗೆ. ಧಾರಾಳವಾಗಿ ಸಾಯಂಕಾಲ ಹೊತ್ತು ಒಬ್ಬರು ಕೂತ್ಕೊಂಡಿರ್ಬೋದು ಆರಾಮಾಗಿ. ಸೈಡೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಮೇಲ್ಗಡೆ POC ಕಾಂಬಿನೇಷನ್ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ 4 ಅಡಿ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಮುಂದೆ ನೋಡ್ಬೋದು ನೀವು, ಫುಲ್ ಗ್ರೀನರಿ, ಹಸಿರು ಹಸಿರಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ನೋಡೋದೇ ರೇರು. ಓಕೆ, ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಟೋಟಲಿ ಮನೆಗೆ 3 ಬೆಡ್ರೂಮ್ ಬರುತ್ತೆ, ಒಂದು ನಿಮಗೆ ಹೋಮ್ ಥಿಯೇಟ್ರ್ ಬರುತ್ತೆ. ಓಕೆ, ಇದು ರೆಸ್ಟ್ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ನಿಮಗೆ, ಚಿಲ್ಡ್ರನ್ ಬೆಡ್ರೂಮ್ಗೆ ಸಾರಿ. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಇರುತ್ತೆ. 3ನೇ ಫ್ಲೋರಲ್ಲಿ ಹಾಗೇನೋ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಹಾಗೆ ಹೋಮ್ ಥಿಯೇಟ್ರ್ ಒಂದು ಬಂದಿದೆ ನಿಮಗೆ, ನೋಡಿಸ್ತೀನಿ ಬನ್ನಿ. ಕೆಳಗಡೆ ಏನು ನೋಡಿದ್ರಿ ನೀವು, ಮಾಸ್ಟರ್ ಬೆಡ್ರೂಮ್ ಸೇಮ್ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ವಾಷಿಂಗ್ ಮೆಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ, ಬೇಕಾದ್ರೆ ಇಲ್ಲೇ ಮಡಿಕೋಬೋದು. ಇಲ್ಲೂ ಕೂಡ ಸಣ್ಣದಾಗಿ ಕಬೋರ್ಡ್ಗಳು ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಸಾಮಾನುಗಳು ಮಡಿಕೊಳ್ಳೋಕ್ಕೆ. ಹಾಗೆ ಸೇಮ್ ಮಾಸ್ಟರ್ ಬೆಡ್ರೂಮು. ಇಲ್ಲೂ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ವಾರ್ಡ್ರೋಬೆಲ್ಲ, ಕಲರಿಂಗು ಅಷ್ಟೇ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ. ಹಾಗೆ ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನಿಮಗೆ, ಅಲ್ಲಿ ಇಲ್ಲಿ ಕೊಟ್ಟಿರಲಿಲ್ಲ, ಒಳಗಡೆ ಕೊಟ್ಟಿದ್ರು, ಇಲ್ಲೇ ಮುರಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಇದಕ್ಕೆ ಒಂದು ರೆಸ್ಟ್ ರೂಮ್ ಇಲ್ಲಿ. ಇದು ಬಂದು ನಿಮಗೆ 3ನೇ ರೂಮ್ ಆಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ರೂಮ್ ಸೆಟ್ಸ್ಕೊಂಡ್ರೆ ನಿಮಗೆ 4 ಪ್ಲಸ್ 1. ಇಲ್ಲಿ ನಿಮಗೆ ನೋಡಿ ಆಪ್ಷನ್ ಬಿಟ್ಟಿದ್ದಾರೆ ನಿಮಗೆ, ಓಕೆನಾ. ಪಾರ್ಟಿ ಹಾಲ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಜಿಮ್ ಹಾಲ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಯೋಗ ಹಾಲು, ಇಲ್ಲ ಹೋಮ್ ಥಿಯೇಟ್ರ್ ನಿಮಗೆ ಆಪ್ಷನ್ ಬಿಟ್ಟಿದ್ದಾರೆ ನಿಮಗೆ. ನೋಡ್ಬೋದು ಇಲ್ಲಿ ಸಣ್ಣದಾಗಿ ಸಿಟ್ಟೆಡ್ ಟೇಬಲ್ ಥರ ಮಾಡಿದ್ದಾರೆ ನಿಮಗೆ, ಕೂತ್ಕೊಳ್ಳೋಕೆ ಜಾಗ ಕೂಡ ಇದೆ ನಿಮಗೆ. ಪಾರ್ಟಿ ಹಾಲ್ ಮಾಡ್ಕೋಬೋದು, ಇಲ್ಲ ಜಿಮ್ ಬೇಕಾದ್ರೂ ಮಾಡ್ಕೋಬೋದು ನೀವು. ಇದು ಎಕ್ಸ್ಟ್ರಾ ಒಂದು ರೂಮ್, ಅಂದರೆ ನಿಮ್ಗೆ ಟೋಟಲ್ 4 ಬರುತ್ತೆ ಇಲ್ಲಿ ಮೇಲ್ಗಡೆ. ಬೇಕಾದ್ರೆ ಒಂದು ಕಾಟ್ ಹಾಕೊಂಡ್ರೆ ಇದು ಒಂದು ರೂಮ್ ಆಗುತ್ತೆ ನಿಮಗೆ. ಮೇಲ್ಗಡೆನೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೀಟಾಗಿ. ನೋಡಿ ಇಲ್ಲಿ ಪಾರ್ಟಿ ಥರ ಮಾಡ್ಕೊತೀನಿ ಅಂದರೆ ಇದು ಕೂಡ ನೀವು ಚೇರ್ ಥರ ಮಾಡ್ಕೋಬೋದು. ಕೂತ್ಕೊಳ್ಳೋಕ್ಕೆ ಸೀಟೆಡ್ ಜಾಗ. ಹಂಗೇನೋ ಬೇಡ ಅಂದರೆ ಕ್ಲೋಸ್ ಮಾಡ್ಕೋಬೋದು. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ.
ಬೇಕಂದ್ರೆ ಜಿಮ್ ಏರಿಯಾ ಬೇಕಾದ್ರೆ ಮಾಡ್ಕೋಬೋದು. ಆವಾಗಲೇ ಹೇಳಿದಾಗ ಜಿಮ್ಮು, ಯೋಗ, ಪಾರ್ಟಿಗಳು ಏನು ಬೇಕಾದ್ರೂ ಮಾಡ್ಕೋಬೋದು ನೀವು. ಯುವರ್ ಚಾಯ್ಸ್. ಟೋಟಲ್ 4 ರೂಮ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಮೇಲ್ಗಡೆ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ಬೆಳಕುಗಳಿಗೋಸ್ಕರ. ಓಕೆ, ಮೇಲ್ಗಡೆ ಬಂದರೆ ಮನೆ ಸುತ್ತಮುತ್ತ ನಿಮ್ಗೆ ಹಿಂಗೆ ಕಾಣಿಸುತ್ತೆ ನೋಡಿ. ಇಲ್ಲೇ ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಇಲ್ಲಿಂದ 2.5 ಕಿಲೋಮೀಟರ್ಸ್ ಇಲ್ಲಿಂದ ಕಾಣಿಸಿದೆ ಮೆಟ್ರೋ ಟ್ರೈನ್ ಎಲ್ಲ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಕಲ್ಲು ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋಕ್ಕೆ ಕಂಬಿ ಇಲ್ಲೇ ಇದೆ. ಮೇಲ್ಗಡೆ 1000 ಲೀಟರ್ ಸಿಂಟ್ ಹಾಕಿದೆ ಮೇಲ್ಗಡೆ. ಹಾಗೆ ಮೇಲ್ಗಡೆ ಸೋಲಾರ್ ಮಡಿಕೊಳ್ಳೋಕೆ ತುಂಬ ಜಾಗ ಇದೆ ನಿಮಗೆ. ಹಾಗೆ ಇಲ್ಲಿ ಸಣ್ಣ ಕೂಡ ನಿಮಗೆ ಸ್ಟೋರೇಜ್ ರೂಮ್ ಅಂದರೆ ಒಂದು ಗೇಟ್ ಹಾಕೋಬೋದು. ಇಲ್ಲೂ ಬೇಕಾದ್ರೆ ನೀವು ವಾಷಿಂಗ್ ಮಿಷಿನ್ ಮಡಿಕೋಬೋದು. ಇಲ್ಲಾಂದರೆ ಮನೇಲಿ ಪಪ್ಪಿ ಗಿಪ್ಪಿ ಏನೋ ಸಾಕಿದ್ದೀರ ಅಂದರೆ ಆರಾಮಾಗಿ ಇಲ್ಲೂ ಕೂಡ ಬಿಡ್ಬೋದು ಮೇಲ್ಗಡೆ. ಓಕೆ, ಇನ್ನೊಂದ್ಸತಿ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ಬರುತ್ತೆ ನಿಮಗೆ. 20ಗೆ 30 ಬಿ ಡಿ ಎ ಮನೆ ಆಗಿರುತ್ತೆ. ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,70 lakhs ಕೇಳ್ತಾರೆ. ಅಂದರೆ 1,70,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ ಇದರಲ್ಲೂ ಕೂಡ ನಿಮಗೆ. 1,70,00,000 ಅಂದರೆ ನೀವು ಅಷ್ಟೇ ಅಂತ ಅಂದ್ಬಿಡಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾದರೂ ಇಷ್ಟ ಆಗಿರೋ ನಿಮಗೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ಒಂದು ಒಳ್ಳೆ ಏರಿಯಾ, ಡಿಸೆಂಟ್ ಏರಿಯಾದಲ್ಲಿ ಒಂದು ಒಳ್ಳೆ ಮನೆ, ವಿಡಿಯೋ ಮನೆ ಬೇಕು ಅಂದರೆ ಅವರು ಕೂಡ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಇಲ್ಲಿಂದ ಜಸ್ಟ್ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಜಸ್ಟ್ ನಿಮಗೆ 2.5-3 ಕಿಲೋಮೀಟರ್ಸಲ್ಲಿದೆ ನಿಮಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ಈ ಥರ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ಈ ಥರ ಹೊಸ ಹೊಸ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಓಕೆ, ನಿಮ್ಮಲ್ಲಿ ಯಾರಾನ ಹೊಸ ಮನೆ ಕಟ್ಟಿ ಮಾರಬೇಕು ಅನಿಸಿದ್ರೆ, ಇಲ್ಲ ವೀಡಿಯೋ ಮಾಡಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಬಂದು ವೀಡಿಯೋ ಮಾಡಿಕೊಡ್ತೀನಿ. ಹಾಗೆ ನಿಮ್ಮಲ್ಲಿ ಸೈಟ್ ಯಾರಿಗಾರ ಬೇಕಂದರೆ, ಮನೆ ಯಾರಿಗಾರ ಬೇಕಂದರೆ ನಾನು ನಂಬರ್ ಕೊಟ್ಟು ಶೇರ್ ಮಾಡಿ. ಅವರು ಕೂಡ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಸೈಟು, ಮನೆ ಎಲ್ಲ ಅವೈಲಬಲ್ ಆಗಿದೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.